ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCETಗೆ ಅಧಿಸೂಚನೆಯನ್ನು ಕರೆದಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ವೀಡಿಯೋಸ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2025. ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 2/11/2025 ಭಾನುವಾರದಂದು ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಇನ್ನು ಪರೀಕ್ಷೆಯ ವೇಳಾಪಟ್ಟಿ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 28/8/2025. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/9/2025 ಸೆಪ್ಟೆಂಬರ್ 18ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಶುಲ್ಕ ಪಾವತಿಗೆ ಪೇಮೆಂಟ್ ಮಾಡಲಿಕ್ಕೆ 19ನೇ ತಾರೀಕು ಲಾಸ್ಟ್ ಡೇಟು. ಇನ್ನು ಹಾಲ್ ಟಿಕೆಟ್ ಬಿಡುಗಡೆ 24/10/2025 ಅಕ್ಟೋಬರ್ 24ನೇ ತಾರೀಕಿಗೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಇನ್ನು ಪರೀಕ್ಷೆ ದಿನಾಂಕ 2/11 ನವಂಬರ್ 2ನೇ ತಾರೀಕಿಗೆ ಪರೀಕ್ಷೆ ನಡೆಯುವಂಥದ್ದು. ಇನ್ನು ಅರ್ಜಿಯನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕಿಂತ ಮುಂಚೆ ನೀವು ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಬೇಕು. ಇನ್ನು ಈ KCETಲ್ಲಿ ಅರ್ಹತೆಯನ್ನು ಪಡೆದವರು ಯಾವುದೇ ವಿಶ್ವವಿದ್ಯಾನಿಲಯದಿರ್ಬೋದು ಅಥವಾ ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಉನ್ನತ ಶಿಕ್ಷಣ ಸಂಸ್ಥೆ ಇರ್ಬೋದು, ಅಂದರೆ ಸರ್ಕಾರಿ ಇರ್ಬೋದು, ಅನುದಾನಿತ ಮತ್ತು ಖಾಸಗಿ ಇವುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲು ಅರ್ಹರಾಗಿರ್ತಾರೆ. ಇನ್ನು ಅರ್ಹತಾ ನಿಬಂಧನೆಗಳನ್ನು ನೋಡೋದಾದರೆ, ಅಭ್ಯರ್ಥಿಗಳು UGC ಅಥವಾ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದರಲ್ಲಿ ಸಾಮಾನ್ಯ ವರ್ಗದವರು 55% ಅಂಕಗಳನ್ನು ಪಡೆದಿರಬೇಕು. ಇನ್ನು SC ST ಇರ್ಬೋದು, ಕ್ಯಾಟಗರಿ 1 ಮತ್ತು 2A 2B 3A 3B ಮತ್ತು ವಿಕಲಚೇತನರು ಮತ್ತು ತೃತೀಯ ಲಿಂಗಿ ಇವರು 50% ಅಂಕವನ್ನು ಪಡೆದಿರಬೇಕು. ಪ್ರೆಸೆಂಟ್ PG ಕೋರ್ಸನ್ನು ಸ್ಟಡಿ ಮಾಡ್ತಿರೋವರೆಗೂ ಕೂಡ ಈ KCET ಪರೀಕ್ಷೆ ಏನಿದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ, ಅವರಿಗೆ ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶವನ್ನು ನೀಡಿರುವಂಥದ್ದು. ಇವರು KCET ರಿಸಲ್ಟ್ ಬಂದ 2 ವರ್ಷದ ಒಳಗಡೆಯಾಗಿ ಈ ಸ್ನಾತಕೋತ್ತರ ಪದವಿ ಅಂಕಪಟ್ಟಿ ಏನಿದೆ ಅದನ್ನು ಸಲ್ಲಿಸಿದರೆ ಮಾತ್ರ ಅವರ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪ್ರಮಾಣ ಪತ್ರವನ್ನು ಅವ್ರು ಪಡಿಬೋದು. ಇಲ್ಲಾಂದರೆ ಅರ್ಹತೆಯನ್ನು ರದ್ದುಪಡಿಸಲಾಗುತ್ತೆ. ಇನ್ನು ಅಭ್ಯರ್ಥಿಗಳು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತೀರೋ ಅದೇ ವಿಷಯದಲ್ಲಿ ನೀವು KCET ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಒಂದು ವೇಳೆ KE ಅವರು ಅಧಿಸೂಚನೆ ಹೊರಡಿಸಿದರಲ್ಲಿ ನೀವು ಸ್ಟಡಿ ಮಾಡಿರುವಂಥ ಸಬ್ಜೆಕ್ಟ್ ಇಲ್ಲ ಅಂದರೆ, ನೀವು ವರ್ಷಕ್ಕೆ 2 ಸರಿ ನಡೆಯುವಂತಹ UGC NET ಅಥವಾ UGC SIR ಅಥವಾ NET ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಏನಾದರೂ ಮೀಸಲಾತಿ ಕೋರಿದರೆ ಅಂಥವರು ನಿಮ್ಮದು ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕು. ಅದರಲ್ಲಿರುವಂತಹ ರೆವಿನ್ಯೂ ಡಿವಿಷನ್ ನಂಬರ್ ಏನಿದೆ, RD ನಂಬರ್, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇನ್ನು ಬೇರೆ ಸ್ಟೇಟಿನ ಕ್ಯಾಂಡಿಡೇಟ್ ಏನಾದರೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಇರೋದಿಲ್ಲ. ಅವರು 55% ಅಂಕ ಅಥವಾ ಅದಕ್ಕಿಂತ ಹೆಚ್ಚು ಅಂಕ ತೆಗೆದರೆ ಸಾಮಾನ್ಯ ವರ್ಗ ಏನಿದೆ ಅದರಲ್ಲಿ ಅರ್ಜಿ ಸಲ್ಲಿಸ್ಬೋದು. ರಿಸರ್ವೇಷನು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಚಾಲ್ತಿಯಲ್ಲಿ ಇರುವಂಥದ್ದು. ಇನ್ನು ಒಂದು ವೇಳೆ ನೀವು ಈಗಾಗಲೇ KCET ಎಕ್ಸಾಮನ್ನು ಬರೆದಿದ್ದು ಅರ್ಹತೆಯನ್ನು ಹೊಂದಿದರೆ ಅಂಥವ್ರು ಅದೇ ಸಬ್ಜೆಕ್ಟಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ಅವರಿಗೆ ಗೊತ್ತಾದಲ್ಲಿ ಅವರು ಅದನ್ನು ನಿಮ್ಮ ಅರ್ಹತೆ ಏನಿದೆ ಅದನ್ನು ರದ್ದುಪಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದರಿಂದ ನೀವೇನು ಈಗಾಗಲೇ ಪಾಸ್ ಆಗಿದ್ದೀರಾ ಆ ಸಬ್ಜೆಕ್ಟಲ್ಲಿ ನೀವು ಪುನಃ ಅಪ್ಲಿಕೇಶನ್ ಹಾಕಲಿಕ್ಕಿಲ್ಲ. ಇನ್ನು ಬೇರೆ ಸಬ್ಜೆಕ್ಟಲ್ಲಿ ಏನಾದರೂ ನೀವು PG ಮಾಡಿದರೆ ನೀವು ಅದರಲ್ಲಿ KCET ಎಕ್ಸಾಮನ್ನು ಬರೀಬೋದು. ಏಜ್ ಲಿಮಿಟ್ ನೋಡೋದಾದರೆ, ಈ KCET ಎಕ್ಸಾಮ್ ಬರೀಲಿಕ್ಕೆ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇಲ್ಲ. ಎಕ್ಸಾಮ್ ಫೀಸ್ ನೋಡೋದಾದರೆ, ಸಾಮಾನ್ಯ ವರ್ಗ ಇರ್ಬೋದು ಅಥವಾ ಕ್ಯಾಟಗರಿ 2A 2B 3A 3B ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ. ಇನ್ನು ಕ್ಯಾಟಗರಿ 1 SC ST PWD ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ 700 ರೂಪೀಸ್ ಇರುತ್ತೆ. ಇನ್ನು ಆನ್ಲೈನ್ ಮೂಲಕವೇ ಫೀಸ್ ಪೇ ಮಾಡಬೇಕು ನೀವು.
ಬೇರೆ ಯಾವುದೇ ರೀತಿಯಾದಂಥ ಆಫ್ಲೈನಲ್ಲಿ ಫೀಸ್ ಪೇ ಮಾಡುವಾಗೆ ಇಲ್ಲ. ಇನ್ನು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ನೋಡೋದಾದರೆ ಕೆ ಸೆಟ್ ಎಕ್ಸಾಮನ್ನು 2 ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನು ಎಕ್ಸಾಮ್ ಡೇಟ್ ನೋಡೋದಾದರೆ 2/11/2025 ಅಂದರೆ ನವಂಬರ್ 2ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ತಾರೆ. ಪತ್ರಿಕೆ 1ಕ್ಕೆ 100 ಅಂಕಗಳು ಮತ್ತು ಪತ್ರಿಕೆ 2ಕ್ಕೆ 200 ಅಂಕಗಳು. ಇನ್ನು ಪ್ರಶ್ನೆಗಳು 100 ಪ್ರಶ್ನೆಗಳಿರುತ್ತೆ. ಟೋಟಲ್ 150 ಕ್ವಶನ್ಸ್ ಇರುತ್ತೆ. ಟೈಮಿಂಗ್ಸ್ ನೋಡೋದಾದರೆ 3 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯ ತನಕ. ಇನ್ನು ಸಾಮಾನ್ಯ ಪತ್ರಿಕೆ ಅಂದರೆ ಪೇಪರ್ 1 ಏನಿರುತ್ತೆ ಅದರಲ್ಲಿ ಕ್ಯಾಂಡಿಡೇಟ್ಗಳಿಗೆ ಬೋಧನೆ ಇರ್ಬೋದು, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವಂತೆ ಇರುತ್ತೆ. ಅಂದರೆ ಇದು ಪತ್ರಿಕೆ ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ, ಬೋಧನೆ ಮತ್ತು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತೆ. ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂಥದ್ದಾಗಿರುತ್ತದೆ. ಈ ಪತ್ರಿಕೆಯು 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಇನ್ನು ಪತ್ರಿಕೆ 2 ಅಂದರೆ ವಿಷಯ ಪತ್ರಿಕೆ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಈ ಪತ್ರಿಕೆಯು ಅಭ್ಯರ್ಥಿಯ ಆಯ್ಕೆ ಮಾಡಿದ ವಿಷಯವಾಗಿರುತ್ತದೆ. ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯದಲ್ಲಿ 100 ಕಡ್ಡಾಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ 2 ಅಂಕಗಳಿರುತ್ತೆ. ಗರಿಷ್ಠ 200 ಅಂಕಗಳಿರುತ್ತೆ. ಟೋಟಲ್ ಆಗಿ 300 ಮಾರ್ಕ್ಸಿಗೆ ಎಕ್ಸಾಮ್ ನಡೆಸುವಂಥದ್ದು. ಇನ್ನು KCET ಎಕ್ಸಾಮಲ್ಲಿ ಅರ್ಹತೆ ಪಡಿಬೇಕಾದ್ರೆ ಕನಿಷ್ಠ ಅಂದರೆ ಇಷ್ಟು ಅಂಕಗಳನ್ನ ಪಡೆದಿರಬೇಕು. ಕ್ಯಾಟಗರಿ ನೋಡೋದಾದರೆ ಜನರಲ್ ಅಭ್ಯರ್ಥಿಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಸೇರಿ 2 ಪತ್ರಿಕೆ ಸೇರಿ ಒಟ್ಟು 40% ಅಂಕವನ್ನು ಪಡೆದಿರಬೇಕು. ಇನ್ನು SC ST ಕ್ಯಾಟಗರಿ 1, 2A, 2B, 3A, 3B, PWD ಮತ್ತು ಟ್ರಾನ್ಸ್ಜೆಂಡರ್ ಏನಿದ್ದಾರೆ ಅವರಿಗೆ 2 ಪತ್ರಿಕೆ ಸೇರಿ ಟೋಟಲು 35% ಅಂಕಗಳನ್ನ ಪಡೆದಿರಬೇಕು. ಇನ್ನು KCET ಸಿಲೆಬಸ್ ಏನಿದೆ ಅದನ್ನು ನೀವು KE ವೆಬ್ಸೈಟ್ ಏನಿದೆ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಒಟ್ಟಾಗಿ KCET ಎಕ್ಸಾಮು 33 ವಿಷಯದಲ್ಲಿ ನಡೆಸುವಂಥದ್ದು. ಯಾವುದೆಲ್ಲ ಸಬ್ಜೆಕ್ಟ್ ನೋಡೋದಾದರೆ ವಾಣಿಜ್ಯ ಶಾಸ್ತ್ರ ಇರ್ಬೋದು, ಇದು ಲ್ಯಾಂಗ್ವೇಜ್ ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಇನ್ನು ಕನ್ನಡ ಕೂಡ ಅಷ್ಟೇ, ಇದು ಕನ್ನಡ ಭಾಷೆ. ಅರ್ಥಶಾಸ್ತ್ರ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಇರುತ್ತೆ ಎಕ್ಸಾಮು. ಇನ್ನು ಇಂಗ್ಲೀಷಲ್ಲಿ ಇರುತ್ತೆ. ರಾಜ್ಯಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ, ಇತಿಹಾಸ ಕನ್ನಡ ಮತ್ತು ಆಂಗ್ಲ ಭಾಷೆ, ಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ, ಭೂಗೋಳಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ, ಹಿಂದಿ ಭಾಷೆಯಲ್ಲಿರುತ್ತೆ. ನಿರ್ವಹಣೆ ಮ್ಯಾನೇಜ್ಮೆಂಟು ಆಂಗ್ಲ ಭಾಷೆಯಲ್ಲಿರುತ್ತೆ. ಶಿಕ್ಷಣ ಕನ್ನಡ ಮತ್ತು ಆಂಗ್ಲ ಭಾಷೆ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ಸಂವಹನ ಮತ್ತು ಪತ್ರಿಕೋದ್ಯಮ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಮನೋವಿಜ್ಞಾನ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಸಮಾಜ ಕಾರ್ಯ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಕಾನೂನು ಆಂಗ್ಲ ಭಾಷೆಯಲ್ಲಿರುತ್ತೆ. ಸಂಸ್ಕೃತ ಭಾಷೆಯಲ್ಲಿರುತ್ತೆ. ದೈಹಿಕ ಶಿಕ್ಷಣ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಉರ್ದು ಭಾಷೆಯಲ್ಲಿರುತ್ತೆ. ಸಾರ್ವಜನಿಕ ಆಡಳಿತ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಇನ್ನು ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು ಆಂಗ್ಲ ಭಾಷೆಯಲ್ಲಿರುತ್ತೆ. ಭೌತಿಕ ವಿಜ್ಞಾನ ಆಂಗ್ಲ ಭಾಷೆ, ಗಣಿತ ವಿಜ್ಞಾನ ಆಂಗ್ಲ ಭಾಷೆ, ರಾಸಾಯನಿಕ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ಜೀವ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ಪರಿಸರ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ಗೃಹ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ವಿದ್ಯುನ್ಮಾನ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ. ಭೂವಿಜ್ಞಾನಗಳು ಆಂಗ್ಲ ಭಾಷೆಯಲ್ಲಿರುತ್ತೆ. ಮಹಿಳಾ ಅಧ್ಯಯನಗಳು ಕನ್ನಡ ಮತ್ತು ಆಂಗ್ಲ ಭಾಷೆ. ಪ್ರದರ್ಶಕ ಕಲೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ. ಸಂಗೀತ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಇನ್ನು ದೃಶ್ಯ ಕಲೆಗಳು ಇದು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುತ್ತೆ. ಇನ್ನು ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸುವಂಥದ್ದು. ಅದರಲ್ಲಿ ಭಾಗ ಎಲ್ಲಿ ಇರುವಂಥ ಸಬ್ಜೆಕ್ಟ್ಗಳಿಗೆ ಈ 11 ಕೇಂದ್ರಗಳಲ್ಲಿ ಎಕ್ಸಾಮ್ ಸೆಂಟರನ್ನು ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರನ್ನು ತಗೊಳ್ಬೋದು. ಇನ್ನು ಭಾಗ ಬಿ ಯಲ್ಲಿರುವಂತಹ ಸಬ್ಜೆಕ್ಟ್ ಏನಿದೆ ಒಟ್ಟು 15 ಸಬ್ಜೆಕ್ಟ್ ಇದೆ. ಅದಕ್ಕೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ನೀವು ಎಕ್ಸಾಮ್ ಸೆಂಟರಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು ನೀವು ಈ 18 ಸಬ್ಜೆಕ್ಟ್ ಏನಿದೆ ಈ ಸಬ್ಜೆಕ್ಟಲ್ಲಿ ನೀವು KCET ಬರೆಯೋದಾದರೆ ನೀವು ಬೆಂಗಳೂರು ಕೇಂದ್ರವನ್ನು ಮಾತ್ರ ಎಕ್ಸಾಮ್ ಸೆಂಟರಾಗಿ ತಗೊಳ್ಬೇಕು. ಇನ್ನು ಒಂದು ಸಲ ನೀವು ಎಕ್ಸಾಮ್ ಸೆಂಟರನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತೊಮ್ಮೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ನೋಡಿದ್ರೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಅವ್ರು ಕೊಟ್ಟಿರೋ ನಿಗದಿತ ದಿನಾಂಕ ಏನಿದೆ ಅದರ ಒಳಗಡೆಯಾಗಿ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಲಾಸ್ಟಿಗೆ ಅಪ್ಲಿಕೇಶನ್ ಹಾಕೋದಾದರೆ ಇದು ಪ್ರಾಬ್ಲಮ್ ಇರುತ್ತೆ, ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಅದರಿಂದಾಗಿ ನೀವು ಅರ್ಜಿಯನ್ನು ಮುಂಚಿತವಾಗಿ ಸಲ್ಲಿಸಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ, PG ಮಾಡಿದ್ದೀರಾ, ನಿಮ್ಗೆ ಲೆಕ್ಚರ್ ಆಗಬೇಕು ಅಂತಿದ್ರೆ
ಅಂಥವರು KSET ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು KER ನಡೆಸುವಂತಹ KSET ಎಕ್ಸಾಮ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.